ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲನೇ ಸಾರಿ ನಾನು ವಿಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಪಿಸೋಡ್ ಸ್ಟಾರ್ಟಿಂಗು ರಾಜ್ಕುಮಾರಿ ಹೋಗ್ತಿರೋದನ್ನ ನೋಡ್ತೀವಿ. ಡ್ರಾಮಾದ ಮೇನ್ ಲೀಡ್ ಜಿಯಾನ್ ರಾಜ್ಕುಮಾರಿನ ಡೆತ್ ಮಾಡೋದಿಕ್ಕೆ ಅಂತ ಬಂದಿರ್ತಾನೆ. ಯಾಕಂದ್ರೆ ಆ ರಾಜ್ಕುಮಾರಿ ಸಣ್ಣ ಪುಟ್ಟ ತಪ್ಪುಗಳಿಗೆಲ್ಲ ಎಲ್ಲರನ್ನು ಡೆತ್ ಮಾಡ್ತಿರ್ತಾಳೆ. ಜಿಯಾನ್ ಅವಳ ಮೇಲೆ ಪೂರ್ತಿಯಾಗಿ ಅಟ್ಯಾಕ್ ಮಾಡ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಉತ್ತಮ್ ರಾಜ್ಕುಮಾರಿ ಸಹಾಯಕ್ಕೆ ಅಂತ ಬರ್ತಾನೆ. ಜಿಯಾನ್ ಅವ್ರೆಲ್ ಜೊತೆ ಫೈಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೂ ಕೂಡ ಆಗೋದಿಲ್ಲ. ಅವನ ಜೀವನ ಉಳಿಸ್ಕೊಳ್ಳೋದಿಕ್ಕೆ ಅಲ್ಲಿಂದ ಹೊರಟೋಗ್ತಾನೆ. ಮತ್ತೊಂದ್ ಕಡೆ ಮಾಡ್ರನ್ ಏರಿಯಾದಲ್ಲಿ ಈ ಡ್ರಾಮಾದ ಫೀಮೇಲ್ ಲೀಡ್ ಅವಳು ಪರಿಚಯ ಮಾಡ್ಕೋತಾಳೆ. ನನ್ನ ಹೆಸರು ಸುನೆಂಜಿ. ನಾನ್ ಕೆಲಸ ಮಾಡೋದು ಇಂಬ್ಯಾರ್ಮೆಲ್ ಆಗಿ. ಸತ್ತಿರೋ ದೇಹನ ಸುಡೋದಕ್ಕಿಂತ ಮೊದ್ಲು ನಾನು ಆ ದೇಹಕ್ಕೆ ಮೇಕಪ್ ಮಾಡ್ತೀನಿ. ಈ ಕೆಲಸ ಕೆಲವ್ರಿಗೆ ಇಷ್ಟ ಇಲ್ದಲೇ ಇರಬಹುದು. ಡೆತ್ ಆಗಿರೋ ದೇಹನ ನೋಡಿ ಅವರು ಭಯಪಡಬಹುದು, ಆದ್ರೆ ನನಗೆ ಈ ಕೆಲಸದಿಂದ ಯಾವುದೇ ರೀತಿ ಇಶ್ಯೂಸ್ ಆಗಿಲ್ಲ ಅಂತ ಹೇಳಿ ಮೇಕಪ್ ಮಾಡ್ತಿರ್ಬೇಕಾದ್ರೆ ಕೈಲಿ ಹಾಕಿರೋ ಬ್ಯಾಸ್ಲೆಟ್ ಮಿಂಚುತ್ತಾ ಇರುತ್ತೆ. ಅದನ್ನ ನೋಡಿ ಆ ಬ್ಯಾಸ್ಲೆಟ್ ನ ಮುಟ್ಟುತ್ತಾಳೆ. ಅದನ್ನ ಮುಡ್ತಿದ್ದಾಗೆ ಸುನೆಂಜಿ ಅಲ್ಲಿಂದ ಮಾಯ ಆಗ್ತಾಳೆ. ಮತ್ತೊಂದ್ ಕಡೆ ಜಿಯಾನ್ ಆನ್ಶಿಯಂಟ್ ಏರಿಯಾದಲ್ಲಿ ರಾಜ್ಕುಮಾರಿ ಡೆತ್ ಆಗಿದ್ಯಾ ಅಥವಾ ಬದುಕಿದಾರ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಅವಳಿರೋ ಜಾಗಕ್ಕೆ ನಿಧಾನವಾಗಿ ಬಂದು ಅವಳ ಮೂಗತ್ರ ಕೈ ಇಟ್ಟು ಚೆಕ್ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಪ್ರಜ್ಞೆ ಬರುತ್ತೆ. ಅವನ ಕೈನ ಇಟ್ಕೊಂಡು ಯಾರ್ ನೀನು, ನಾನ್ ಹೇಗ್ ಇಲ್ಲಿಗೆ ಬಂದೆ, ನೀವ್ಯಾಕೆ ಆನ್ಶಿಯಂಟ್ ಏರಿಯಾ ಜನಗಳು ಬಟ್ಟೆ ಹಾಕೊಳ್ಳೋ ರೀತಿ ಬಟ್ಟೆ ಹಾಕೊಂಡಿದ್ದೀರಾ, ಇಲ್ಲೇನಾದ್ರೂ ಶೂಟಿಂಗ್ ನಡೀತಿದ್ಯಾ, ಎಲ್ಲಿ ಕ್ಯಾಮ್ರಾ ಎಲ್ಲೂ ಕಾಣಿಸ್ತಾ ಇಲ್ಲ, ಯಾರಾದ್ರೂ ಹೇಳಿ ಕ್ಯಾಮ್ರಾ ಎಲ್ಲಿದೆ ಅಂತ. ಇವಳು ರಾಜ್ಕುಮಾರಿ ಆಗಿರಲ್ಲ, ಬದಲಾಗಿ ಸುನೆಂಜಿ ಆಗಿರ್ತಾಳೆ. ಟೈಮ್ ಟ್ರಾವೆಲ್ ಇಂದ ಇಲ್ಲಿಗೆ ಬಂದಿರ್ತಾಳೆ. ನಿಜವಾಗ್ಲೂ ನಾನು ಆನ್ಶಿಯಂಟ್ ಏರಿಯಾಗ್ ಬಂದಿದ್ದೀನಿ ಅಂತೇಳಿ ತುಂಬಾನೇ ಖುಷಿಯಾಗಿರ್ತಾಳೆ. ಆದ್ರೆ ಜಿಯಾನ್ಗೆ ಅವಳು ಬದಲಾಗಿರೋ ಬಿಹೇವಿಯರ್ ನ ನೋಡಿ ಅವನ್ಗೆ ಏನು ಕೂಡ ಅರ್ಥ ಆಗೋದಿಲ್ಲ. ಮತ್ತೆ ಸುನೆಂಜಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಅವಳು ಬಚಾವಾಗ್ತಾಳೆ. ಜಿಯಾನ್ ಕಣ್ಣ ನೋಡ್ತಾ ಅವನ್ ಕಡೆ ಅಟ್ರಾಕ್ಟ್ ಆಗಿ ನೋಡೋದಕ್ಕೆ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ ಹೇಳ್ತಾಳೆ. ಆಗ ಜಿಯಾನ್ ಅವಳನ್ನ ದೂರ ತಳ್ಳಿ ಇವತ್ತು ನೀನು ಡೆತ್ ಮಾಡ್ದಲೆ ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳ್ತಾರೆ. ಆಗ ಸುನೆಂಜಿ ಹೇಳ್ತಾಳೆ, ಪ್ಲೀಸ್ ನನ್ಗೇನು ಮಾಡಬೇಡಿ, ನಾವು 3 ಜನನು ಕೂತ್ಕೊಂಡು ನಮ್ಮಲ್ಲಿರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರ ಮಾಡ್ಕೊಳ್ಳೋಣ. ಸದ್ಯ ನನ್ನ ಬ್ಯಾಗ್ ಕೂಡ ನನ್ನ ಜೊತೆಲೆ ಬಂದಿದೆ ಅಂತ ಹೇಳಿ ಪರ್ಫ್ಯೂಮ್ ನ ತಗೊಂಡು ಅವ್ರ ಮುಖಕ್ಕೆ ಸ್ಪ್ರೇ ಮಾಡ್ತಾಳೆ. ಅವ್ರಿಬ್ರು ನೋಡಿ ಅವಳಿಗೆ ತುಂಬಾನೇ ಮಜಾ ಬರ್ತಿರ್ತೆ. ಇಲ್ಲಿನ ಜನಗಳು ಎಷ್ಟು ಸಿಲ್ಲಿ ಆಗಿದ್ದಾರೆ ಅಂತ ಹೇಳಿ ಬ್ಯೂಟಿ ಪೌಡರ್ ನ ತಗೊಂಡು ಅವ್ರ ಮೇಲೆ ಎರ್ಚುತ್ತಾಳೆ. ಆಗ ವಾಂಗಿ ಹೇಳ್ತಾನೆ, ಇದ್ಯಾವ್ದೋ ಡೆತ್ ಪೌಡರ್ ಇರ್ಬೇಕು, ನನಗೆ ನಂಬದಿಕ್ಕಾಗ್ತಿಲ್ಲ, ಆ ಬ್ಯಾಗ್ ನಲ್ಲಿ ಈ ಪೌಡರ್ ಇಟ್ಕೊಂಡಿದ್ದಾರೆ. ಮತ್ತೊಂದ್ ಕಡೆ ಜಿಯಾನ್ ಬಾಸ್ನ ನೋಡ್ತೀವಿ. ಅವ್ರಿಬ್ರು ಇನ್ನು ವಾಪಸ್ ಬಂದಿಲ್ಲ ಅಂತ ಹೇಳಿ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಅವ್ರಿನ್ನು ನಾನ್ ಕೊಟ್ಟ ಮಿಷಿನ್ ಕಂಪ್ಲೀಟ್ ಮಾಡಿದಿರೋ ಇಲ್ವೋ ನೋಡು, ಅವ್ರೇನಾದ್ರೂ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಅವ್ರನ್ನ ನೀನು ಡೆತ್ ಮಾಡು ಅಂತ ಹೇಳಿ ಅವನ ಕೈಗೆ ಖಡ್ಗ ಕೊಡ್ತಾರೆ. ಮತ್ತೊಂದ್ ಕಡೆ ರಾಜ್ಕುಮಾರಿ ಅಸಿಸ್ಟೆಂಟ್ ರೂಮ್ ಒಳಗಡೆ ಬರೋದಕ್ಕೆ ಅವಳ ಹತ್ರ ಪರ್ಮಿಷನ್ ಕೇಳ್ತಾನೆ. ಒಳಗಡೆ ಏನೋ ಶಬ್ದ ಬರ್ತಿದೆ, ಎಲ್ಲ ಸರಿಯಾಗಿದ್ಯಾ? ಆಗ ಸುನೆಂಜಿ ಅವನಿಗೆ ಎಲ್ಲ ಸರಿಯಾಗಿದೆ, ನಾನು ಆರಾಮಾಗಿದ್ದೀನಿ, ನೀನು ಇಲ್ಲಿಂದ ಹೋಗು ಅಂತ ಹೇಳಿ ಅವನ ಅಸಿಸ್ಟೆಂಟ್ ನ ಅಲ್ಲಿಂದ ಕಳಿಸ್ತಾಳೆ. ಇಷ್ಟೆಲ್ಲ ಆದ್ಮೇಲೆ ಸುನೆಂಜಿ ಅವ್ರನ್ನ ಕೇಳ್ತಾಳೆ, ನೀವಿಬ್ರು ನೋಡೋದಕ್ಕೆ ಎಷ್ಟು ಕ್ಯೂಟ್ ಆಗಿದ್ದೀರಾ, ಆದ್ರೆ ನಿಮ್ ಡೆತ್ ನನ್ನ ಕೈಲಾಗ್ತಾ ಇತ್ತು. ಆಗ ಜಿಯಾನ್ ಕೇಳ್ತಾನೆ, ನೀನ್ ಯಾಕೆ ನಮ್ಮನ್ ಕಾಪಾಡ್ದೆ? ನಾವೀಗ ಫ್ಲಾಶ್ ಬ್ಯಾಕ್ ಸೀನ್ ನೋಡ್ತೀವಿ. ಸುನೆಂಜಿ ಅವ್ರಿಬ್ರು ಚೇರ್ ಅಲ್ಲಿ ಕಟ್ಟಾಕಿರ್ತಾಳೆ. ಅವಳು ಹೇಳ್ತಾಳೆ, ನೀವಿಬ್ರು ನೋಡೋದಕ್ಕೆ ಎಷ್ಟು ಕ್ಯೂಟ್ ಆಗಿದ್ದೀರಾ, ಹ್ಯಾಂಡ್ಸಮ್ ಆಗಿದ್ದೀರಾ, ನೀವೇನಾದ್ರೂ ಮಾಡ್ರನ್ ಏರಿಯಾದಲ್ಲಿದ್ರೆ ನಿಜವಾಗ್ಲೂ ಆಕ್ಟ್ರೆಸ್ ಆಗ್ತಿದ್ರಿ. ನಿನ್ ಮುಖನ ನೋಡ್ತಾ ಇದ್ರೆ ಒಳ್ಳೆ ರೀತಿ ನೀನ್ ನನ್ ಜೊತೆ ಮಾತಾಡಬಹುದು, ಆದ್ರೆ ಕೋಪ ಮಾಡ್ಕೊಂಡ್ರೆ ನಿನ್ ಮುಖನ ನೋಡೋದಿಕ್ಕಾಗಲ್ಲ. ಈಗ ಈ ಮಾತೆಲ್ಲ ಯಾಕೆ? ನಿಮ್ ಮೇಲೆ ನಾನು ಡೆತ್ ಪೌಡರ್ ಹಾಕಿದ್ದೀನಿ, ಆದ್ರ ಆಂಟಿಡೋಟ್ ಕೂಡ ನನ್ನ ಹತ್ರ ಇದೆ. ನಾನು ಇಲ್ಲಿಂದ ಹೋಗೋದಿಕ್ಕೆ ನೀವು ನನಗೆ ಸಹಾಯ ಮಾಡಿದ್ರೆ ನಾನು ಅದನ್ನ ನಿಮ್ಮಿಬ್ರಿಗೂ ಕೊಡ್ತೀನಿ. ಇದಾದ್ಮೇಲೆ ನೀವು ಯಾರನ್ನ ಸಾಯಿಸ್ತೀರಾ, ಏನ್ ಮಾಡ್ತೀರಾ, ಅದ್ಯಾವುದು ಕೂಡ ನನಗೆ ಬೇಕಾಗಿಲ್ಲ. ವಾಂಗೆ ಅವಳ ಮಾತು ಕೇಳಿದ್ರೆ ಒಳ್ಳೇದು ಅನ್ಸುತ್ತೆ, ಯಾಕಂದ್ರೆ ಜೀವನ ಉಳಿಸ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡಬಹುದು. ಮತ್ತೊಂದ್ ಕಡೆ ಜೂಬಿ ಕೂಡ ಅವರಿಬ್ರನ್ನು ಹುಡುಕ್ತಾ ಇಲ್ಲಿವರೆಗೂ ಬಂದಿರ್ತಾನೆ. ಈಗ ಮಾರ್ನಿಂಗ್ ಸೀನ್ ನೋಡ್ತೀವಿ. ಸುನೆಂಜಿ ಊಟ ಮಾಡೋದಕ್ಕೆ ತುಂಬಾ ರೀತಿಯ ವೆರೈಟಿ ಡಿಶಸ್ ನ ಇಟ್ಟಿರ್ತಾರೆ. ಯೋಂಗೆ ಈ ಉದ್ದಾಗಿರೋ ಹುಡುಗನ ನೋಡಿ ತುಂಬಾನೇ ವಿಚಿತ್ರ ಅನ್ಸುತ್ತೆ. ರಾಜ್ಕುಮಾರಿನ ಕೇಳ್ತಾನೆ, ಈ ಹೊಸ ಹುಡುಗ ಯಾರು? ಆಕವಳು ಹೇಳ್ತಾಳೆ, ಇವನ ಹೆಸರು ಜಿಯಾನ್ ಅಂತ, ಇವತ್ತಿಂದ ನನಗೆ ಹೊಸ ಬಾಡಿಗಾರ್ಡ್. ನೀನು ಈ ರೀತಿ ನಿಂತ್ಕೊಂಡು ನೋಡ್ತಾ ಇದ್ರಿ ನಾನು ಹೇಗ್ ಊಟ ಮಾಡ್ಲಿ, ನೀನು ಇಲ್ಲಿಂದ ಹೋಗು. ಆಗವನು ಅಲ್ಲಿಂದ ಹೋಗ್ತಾನೆ. ಮತ್ತೆ ಫ್ಲಾಶ್ ಬ್ಯಾಕ್ ಸೀನ್ ನೋಡ್ತೀವಿ. ಸುನೆಂಜಿ ಅವರಿಬ್ರಿಗೂ ಎಲ್ಲಾ ವಿಷಯನೂ ಹೇಳ್ತಾಳೆ, ನಾನು ರಾಜ್ಕುಮಾರಿ ಅಲ್ಲ, ಮಾಡ್ರನ್ ಏರಿಯಾದಿಂದ ಟ್ಯಾಲಿಪೋರ್ಟ್ ಆಗಿದ್ದೀನಿ, ನಾನು ವಾಪಸ್ ಹೋಗೋದಕ್ಕೆ ನೀವು ಸಹಾಯ ಮಾಡಿದ್ರೆ ನಾನ್
ನಿಮಗೆ ಆಂಟಿಟೋಡ್ ನ ಕೊಡ್ತೀನಿ, ನಿಮ್ ಜೀವನ ಉಳಿಸ್ಕೋಬಹುದು. ವಾಂಗ್ ಅನ್ಕೋತಾನೆ ಇದು ರಾಜ್ಕುಮಾರಿಯ ಹೊಸ ಟ್ರಿಕ್ ಅಂತ. ನಾನು ಇಲ್ಲಿಂದ ಹೋಗೋದಿಕ್ಕೆ ನನಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ನಿಮ್ಮನ್ನ ನಾನು ಈಗ್ಲೇ ಸಾಯಿಸಬಹುದು. ಜಿಯಾನ್ಗೆ ಅವನ್ ಜೀವದ ಮೇಲೆ ಯಾವುದೇ ಯೋಚನೆ ಇರಲ್ಲ, ಆದ್ರೆ ವಾಂಗ್ ಜೀವನ ಕಾಪಾಡೋದಿಕ್ಕೆ ನೀನು ಏನ್ ಹೇಳ್ತೀಯೋ ನಾನು ಅದನ್ನೇ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಸುನೆಂಜಿ ಪಕ್ಕ ಕಂಬುದ್ ರೀತಿ ಅವಳ ಬಾಡಿ ಗಾರ್ಡ್ ಆಗಿ ನಿಂತಿರ್ತಾನೆ. ನೀನೇ ಹೇಳಿದ್ದಲ್ಲ ಇಲ್ಲಿಂದ ಹೋಗೋದಿಕ್ಕೆ ಏನಾದ್ರೂ ಉಪಾಯ ಮಾಡ್ಬೇಕು ಅಂತ, ನೀನ್ ಹೊಟ್ಟೆ ತುಂಬಿದ್ರೆ ನಡಿ ಹೋಗೋಣ. ಹಂಗ ಸುನೆಂಜಿ ಹೇಳ್ತಾಳೆ, ಹೌದು ಆದ್ರೆ ನನ್ಗೆ ಊಟ ಮಾಡೋದಿಕ್ ಬಿಡು, ಹೊಟ್ಟೆ ತುಂಬಲಿಲ್ಲ ಅಂದ್ರೆ ಕೆಲ್ಸನ ಹೇಗ್ ಮಾಡೋದು? ಅದಕ್ಕಿಂತ ಮೊದಲು ನೀ ನನ್ 3 ಷರತ್ತನ್ನ ಒಪ್ಕೋಬೇಕು. ಮೊದಲನೇ ಷರತ್ತು, ನೀನು ನನ್ನಿಂದ 10 ಹೆಜ್ಜೆಗಿಂತ ಜಾಸ್ತಿ ದೂರ ಹೋಗೋ ಹಾಗಿಲ್ಲ. 2ನೇ ಷರತ್ತು, ನಾನು ಇಲ್ಲಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಉಪಾಯ ಮಾಡೋದಿಕ್ಕೆ ನೀನ್ ಸಹಾಯ ಮಾಡ್ಬೇಕು. 3ನೇ ಷರತ್ ಬಗ್ಗೆ ನಾನು ಯೋಚನೆ ಮಾಡಿಲ್ಲ, ಯೋಚನೆ ಮಾಡಿ ಹೇಳ್ತೀನಿ. ಜಿಯಾನ್ಗೆ ಅವಳ ಮಾತ್ ಕೇಳಿ ತುಂಬಾನೇ ಇರಿಟೇಟ್ ಆಗ್ತಿರುತ್ತೆ. ಇವಳು ಯಾವ ರೀತಿ ಹುಚ್ಚಿ ಅಂತ. ನಾನು ಇಲ್ಲಿವರೆಗೂ ಕೇಳಿದ್ದು ರಾಜ್ಕುಮಾರಿ ಜಾಲಿಮ್ ಇಷ್ಟೆಲ್ಲ ಮಾತಾಡೋದಿಲ್ಲ ಅಂತ, ಆದ್ರೆ ನನ್ಗೆ ಇವತ್ತು ಗೊತ್ತಾಯ್ತು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಮತ್ತೊಂದ್ ಕಡೆ ಝೋಬಿ ಅವನ್ ಬಾಸ್ ನ ಮೀಟ್ ಮಾಡಿ ಹೇಳ್ತಾನೆ, ನಾನು ಅವರಿಬ್ರು ನೋಡೋದಿಕ್ಕಾಗ್ಲಿಲ್ಲ, ಆದ್ರೆ ನನ್ಗನ್ಸುತ್ತೆ ಅವರು ಅಲ್ಲೇ ಇದ್ದಾರೆ ಅಂತ. ನೀವೇನು ಯೋಚನೆ ಮಾಡ್ಬಿಡಿ, ಅವರು ನನ್ ಕಣ್ಮುಂದೆ ಬರ್ತಿದ್ದಾಗೆ ಅವ್ರನ್ನ ಡೆತ್ ಮಾಡ್ತೀನಿ. ಮತ್ತೊಂದ್ ಕಡೆ ಜಿಯಾನ್ ಸುನೇಂಜಿನ ಕರ್ಕೊಂಡು ಏನಾದ್ರೂ ದಾರಿ ಸಿಗುತ್ತಾ ಅಂತ ಹೇಳಿ ನೋಡೋದಿಕ್ಕೆ ಅಂತ ಬಂದಿರ್ತಾನೆ. ಸುನೇಂಜಿ ಹೋಗ್ತಿರ್ಬೇಕಾದ್ರೆ ಅಲ್ಲಿನ ವಸ್ತುಗಳ ಬಗ್ಗೆ ಎಲ್ಲ ಮಾತಾಡ್ತಿರ್ತಾಳೆ. ಆಗ ಜಿಯಾನ್ ಹೇಳ್ತಾನೆ, ನೀನು ಹೋಗೋದಕ್ಕೆ ದಾರಿ ಹುಡುಕೋದಿಕ್ ಬಂದಿದ್ಯೋ ಅಥವಾ ಇಲ್ಲಿನ ವಸ್ತುಗಳನ್ನ ನೋಡೋದಿಕ್ ಬಂದಿದ್ಯಾ? ಜಿಯಾನ್ ಅವಳ ಕ್ಯೂಟ್ ಎಕ್ಸ್ಪ್ರೆಷನ್ ನ ನೋಡ್ತಾ ಅವಳ ಕಡೆ ಅಟ್ರಾಕ್ಟ್ ಆಗ್ತಿರ್ತಾನೆ. ಅವ್ನ ಮನ್ಸೊಳಗಡೆ ಮಾತಾಡ್ಕೋತಾನೆ, ನನ್ಗೆ ಏನಾಗ್ತಿದೆ, ಈ ಡೆತ್ ಪೌಡರ್ ಎಫೆಕ್ಟ್ ಆಗ್ತಿದ್ಯಾ? ಈ ರಾಜ್ಕುಮಾರಿ ತುಂಬಾನೇ ಚಾಲಾಕಿ ಇದ್ದಾಳೆ, ನಾನು ಇಲ್ಲಿಂದ ಬೇಗ ಹೋಗ್ಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ವಾಂಗ್ ಸುನೆಂಜಿ ಬ್ಯಾಗ್ ನ ತಗೊಂಡು ಆಂಟಿಡೋಸ್ ಹುಡುಕ್ತಿರ್ತಾನೆ. ಜಿಯಾನ್ಗೆ ಹೇಳ್ತಾನೆ, ನೀನು ಬಾಗ್ಲತ್ರ ನಿಂತ್ಕೊಂಡು ನೋಡ್ಕೊ, ಯಾರಾದ್ರೂ ಬಂದ್ರೆ ನನ್ಗೆ ಮೊದ್ಲೇ ಹೇಳು. ಇದಾದ್ಮೇಲೆ ವಾಂಗ್ ಒಂದೊಂದೇ ಮೇಕಪ್ ಪ್ರಾಡಕ್ಟ್ ನ ತಗೊಂಡು ಚೆಕ್ ಮಾಡ್ತಿದ್ರೆ ಜಿಯಾಂಗ್ ಡೋರ್ ಹತ್ರ ನಿಂತ್ಕೊಂಡು ಅವ್ನ್ ಬಾಸ್ ಹೇಳಿದ ಮಾತನ್ನ ನೆನಪು ಮಾಡ್ಕೋತಿರ್ತಾನೆ. ಅವ್ನ್ ಹೇಳಿರ್ತಾನೆ, ನೀನು ರಾಜ್ಕುಮಾರಿನ ಸಾಯಿಸಿದ್ರೆ ನೀನು ಏನ್ ಕೇಳ್ತೀಯ ಅದನ್ನ ನಾನು ನಿನಗ್ ಕೊಡ್ತೀನಿ. ರಾಜ್ಕುಮಾರಿನ ಡೆತ್ ಮಾಡೋದ್ರಿಂದ ಜಿಯಾಂಗ್ಗೆ ತುಂಬಾನೇ ಉಪಯೋಗ ಇರುತ್ತೆ. ಇಲ್ಲಿಗೆ ಈ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.